ಸರ್ ನೀವು ಮಾಡಿ ಮಾಡಿ ಅಭಿಜ್ಞಾನ ರಮೇಶ್ ಅಂತಲೇ ಹೇಳ್ತೀನಿ. ಅಭಿಜ್ಞಾನ ರಮೇಶ್ ಅವರಿಗೆ, ರಾಜೇಶ್ ನಾಯಕ್ ಸರ್ ಅವರಿಗೆ ಮತ್ತು ವೀರೇಂದ್ರ ಸರ್ ಅವರಿಗೆ, ಯಲ್ಲಪ್ಪ ಸರ್ ಅವರಿಗೆ, ಸಲಾವುದ್ದೀನ್ ಅವರು, ನೀಲಕಂಠ ಮಣಿಮಠ ಅವರು, ಈರಣ್ಣ ಕೋಸ್ಗೆ ಅವರು, ಆಮೇಲೆ ಬಶೀರ್ ಅಹಮದ್ ಉಸ್ಮಾನಿ ಕನ್ನಡ ಕಟ್ಟಾಭಿಮಾನಿಗಳು, ಆಮೇಲೆ ನಮ್ಮ ಅಫಜುಲ್ಲಾ ಸರ್ ಶೈಕ್ಷಣಿಕವಾಗಿ ಭಾಳ ಯಾವತ್ತೂ ಎಲ್ಲರೊಂದಿಗೂ ಇರ್ತಾರೆ, ನಮ್ಮೊಂದಿಗಂತಲ್ಲ ಎಲ್ಲರೊಂದಿಗೂ ಇರೋ ಅಫಜುಲ್ಲಾ ಸರ್ ಅವರನ್ನು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ದಯವಿಟ್ಟು ಎಲ್ಲ ಪಕ್ಷಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅದ್ರ ಹೆಸರನ್ನು ಗಮನಿಸಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು. ನೋಡ್ಕೊಂಡ್ರೆ ಹೊರಗಡೆ ನೀವು ಐಡೆಂಟಿಫೈ ಮಾಡ್ಬೋದು. ಸ್ವಲ್ಪ ಬರಲ್ಲ, ಅಭ್ಯಾಸ ಮಾಡ್ಕೊಂಡು ಬರುತ್ತೆ. ಮತ್ತು ನಾಳೆ ನಮ್ಮ ರಾಯಚೂರಿನ ಟ್ಯಾಗೋರ್ನ ಸಭಾಭವನದಲ್ಲಿ ರಾಯಚೂರಿನ ಪಕ್ಷಿಗಳಂತಂತೂ ಪ್ರದರ್ಶನ ಮಾಡ್ತಾಯಿದ್ದೀನಿ. ನಾನೇ ಸುಮಾರು 150ಕ್ಕೂ ಅಧಿಕ ಪ್ರಭೇದದ ಪಕ್ಷಿಗಳನ್ನು ಫೋಟೋಗಳನ್ನು ಪ್ರಿಂಟ್ ಹಾಕಿಸಿ ಅದು ಶಾಲಾ ಮಕ್ಕಳಿಗೆ ಮತ್ತು ರಾಯಚೂರು ಜನತೆ ನೋಡಲಿ ಅಂತಂದು ಆ ಮೂಲಕ ರಾಯಚೂರು ಜನತೆ ಆಗಿರ್ಬೋದು ಅಥವಾ ಇನ್ನಿತರ ಜನತೆ ಆಗಿರ್ಬೋದು ಪಕ್ಷಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯೋನ್ಮುಖವಾಗಲಿ ಅಂತಂದು ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಏನಂತಂದರೆ ಇವತ್ತು ಪಕ್ಷಿ ಫೋಟೋ ಪ್ರದರ್ಶನವನ್ನು 2 ದಿನ ಕಾಲ ಇಂದು ಮತ್ತು ನಾಳೆಯನ್ನು ಹಮ್ಮಿಕೊಂಡಿದ್ದೇನೆ. ದಯವಿಟ್ಟು ಎಲ್ಲರೂ ನಾಳೆ ಬಂದು ನೋಡ್ಬೋದು ಅಂತ ಈ ಮೂಲಕ ಕೇಳ್ಬೋದು. ಕಿರಣ್ಣ ಬೆಂಗಲಿ ಸರ್ ಅವರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಪಕ್ಷಿಗಳ ಬಗ್ಗೆ ತೆಗೆದಿರ್ತಕ್ಕಂಥ ಒಂದು ಫೋಟೋಗಳನ್ನು ಒಂದು ಪ್ರದರ್ಶನ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 100ಕ್ಕಿಂತ ಅಧಿಕ ಪಕ್ಷಿಗಳ ಒಂದು ಛಾಯಾಚಿತ್ರಗಳನ್ನು ಸಹ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಈ 100ಕ್ಕಿಂತ ಹೆಚ್ಚಿನ ಒಂದು ಚಿತ್ರಗಳನ್ನು ನೋಡಿದರೆ ಬಹಳ ಅದ್ಭುತವಾಗಿ ಮೂಡಿ ಬಂದಿವೆ ಮತ್ತು ಈ ಒಂದು ಚಿತ್ರಗಳ ತೆಗಿಬೇಕಾದ್ರೆ ಭಾಳಷ್ಟು ಶ್ರಮ ಸಹ ಇದೆ ಅವ್ರದ್ದು. ಮತ್ತು ಈ ಒಂದು ಚಿತ್ರಗಳಿಂದ ನಮ್ಮ ಸಾರ್ವಜನಿಕರಾಗ್ಬೋದು, ವಿದ್ಯಾರ್ಥಿಗಳು ಈ ಚಿತ್ರಗಳನ್ನು ವೀಕ್ಷಿಸಿ ತಾವೆಲ್ಲ ಒಂದು ಪಕ್ಷಿಗಳ ಬಗ್ಗೆ ಒಂದು ಕಳಕಳಿ ಮತ್ತು ಆ ಬಗ್ಗೆ ಆಸಕ್ತಿಯನ್ನು ರೂಢಿಸಿಕೊಳ್ಳಿ ಅಂತೇಳಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತೀವಿ.